ಕುಮಾರಣ್ಣವ್ರ ಮುಂದೆ ಬೇಜಾನ್ ಸಾರಿ ಮಂಡಿಸಿದ್ದೀವಿ ಈ ವಿಚಾರನ. ಅವರು ನನ್ನ ಕನಸನ್ನು ಕೂರಿಸ್ಕೊಂಡು ಮಾಡೋಣ ಇರುವಂತ ಹೇಳ್ದಂತವ್ರು. ಅವರು ಮಾಡ್ತೀನಿ, ನನ್ನ ಸರ್ಕಾರ ಬರ್ತದೆ ಅಂತ ಹೇಳ್ಕೊಂಡೇ ಬಂದು ನಮ್ಮನ್ನ ನಂಬಿಸಿ ಬಂದರು. ನಿಮಗೆ ಇಲ್ಲಿಗೆ ಬರ್ತಕ್ಕಂಥ ನೈತಿಕತೆ ಎಲ್ಲ ನೀವು ನಮ್ಮನ್ನ ರಿಜೆಕ್ಟ್ ಮಾಡಿದ್ದೀರಿ, ರೈತರೆಲ್ಲ ಅಂತ ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಯಾರೋ ಕುಡುಕರು ಅಂತ ಸಾವಿರಾರು ಜನ ಸೇರಿದ್ದೀವಿ ಸ್ವಾಮಿ. ರೈತರು ಅವ್ರು ಕಮ್ಮಿ ಸೇರಲಿಲ್ಲ. ನಮ್ಮ ಮಕ್ಕಳೇ ಆಗ್ಬೋದು, ಮುಂದಿನ ಪೀಳಿಗೆ ಆಗ್ಬೋದು, ಬೈತಾರೆ, ನಮ್ಮನ್ನೇ ಬೈತಾರೆ, ನಿಮ್ಮನ್ನು ಬೈತಾರೆ. ಎಂತ ಸಿಟಿ ಆಯ್ತಾಯ್ತು, ಇಲ್ಲಿ ಎಂತ ಕೆಲಸ ಮಾಡಿದ್ರು, ಅವತ್ತು ಎಂತ ದುರ್ದೇಶದ ಕೆಲಸ ಮಾಡಿದ್ರು ಅಂತ ಬೈತಾರೆ. ಎಲ್ಲ ದಳದಿಂದ ಬಂದಿರೋದವ್ರೆ, ವಸ್ತುದವ್ರೆ ರೈತರು. ಕಾಂಗ್ರೆಸ್ನವ್ರು ಹೇಳ್ಕೊಂಡು ನೀವು ಯಾಕೆ ಹೋಗ್ತೀರಾ? ರೈತರು ಅಂದ್ಕೊಂಡು ಹೋಗಿ. ರಾಜಕಾರಣದ ಹೋರಾಟ ಮಾಡಿದ್ರೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ. ಅಭಿವೃದ್ಧಿ ಪರವಾಗಿದ್ದೀವಿ ನಾವು, ನಮ್ಮ ಮಕ್ಕಳ ಭವಿಷ್ಯದ ಪರವಾಗಿದ್ದೀವಿ, ಮುಂದಿನ ಪೀಳಿಗೆ ಪರವಾಗಿದ್ದೀವಿ. ಇಲ್ಲಿ ರಾಜಕಾರಣಿಗಳು ಅವರವರ ಬೇಳೆಗಳನ್ನ ಬೇಯಿಸ್ಕೊಬರ್ತಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ರು, ಮಾಜಿ ಶಾಸಕರು ಬಂದಿದ್ರು. ಅವರೇ ಆದ ಹೇಳಿಕೆ ಕೊಟ್ಕೊಂಡು ಅವರೇ ರಾಜಕೀಯ ಮಾಡೋಕ್ಕೆ ಬಂದರೆ ಇಲ್ಲಿ ಅವಕಾಶ ಕೊಡಲ್ಲ ನಾವು. ದಯವಿಟ್ಟು ಅವ್ರಿಗೆ ನಾವು ಕರೆದಿ ನೋಡಿ, ವೇದಿಕೆ ಇವತ್ತು ಹಂಗೆ ಇದೆ, ಅವ್ರನ್ನ ಕರೆದಿ ನಾವು ಅವರು ರೈತರನ್ನ ಚರ್ಚೆ ಮಾಡೋಕ್ಕೆ ಅಂತ ಬಂದಾಗ ಇಲ್ಲಿ ಪರವಾಗಿರ್ತಕ್ಕಂಥವ್ರು ವಿರೋಧ ಇರ್ತಕ್ಕಂಥ ನಾವು ಸ್ವಾಗತ ಮಾಡಿದ್ದೀವಿ ಅವ್ರನ್ನ. ಬನ್ನಿ, ದಯವಿಟ್ಟು ನಮ್ಮ ಜಾಗಕ್ಕೆ ಬನ್ನಿ, ನಮ್ಮ ಕಷ್ಟನ ಕೇಳಿ, ಆಮೇಲೆ ನೀವು ತೀರ್ಮಾನ ಮಾಡಿ. ನಿಮಗೆ ಆದಂಥ ಒಂದು ಶಕ್ತಿ ಇದೆ, ನಿಮ್ಮದೇ ಆದ ಶಕ್ತಿನ ಆಮೇಲೆ ಉಪಯೋಗಿಸಿ ಅಂತ ಕರೆದ್ರೂ ಕೂಡ ಅವ್ರಿಗೆ ವೇದಿಕೆಗೆ ಬರದೆ ಒಂದು ಸೆಕ್ಯೂರಿಟಿನಲ್ಲಿ ಹೊರಗಡೆ ಹೋದರು, ಸೆಕ್ಯೂರಿಟಿನಲ್ಲಿ ಬಂದು ವಾಪಸ್ ಹೋದರು. ಅಲ್ಲಿ ನಮ್ಮ ಪರಿಸ್ಥಿತಿ ಏನು? ಅಲ್ಲಿ ನಮಗೆ ನಾವು ರೈತರಲ್ವಾ? ಅಲ್ಲಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವ್ರನ್ನ ಕರೆದ್ರೆ ಅವ್ರು ಹೋಗಲ್ಲ. ಇಲ್ಲಿ ಸ್ಥಳಕ್ಕೆ ಬಂದಾಗ ನೀವು 2006ರಲ್ಲಿ ಕರೆದಾಗ ನೀವೇನಾರು ಇಲ್ಲಿ ರೈತರ ಹತ್ರ ಬಂದು ನೀವು ಈ ಪ್ರಕ್ರಿಯೆಯನ್ನು ಮಾಡಿದ್ರಾ? ಅವತ್ತೂ ಮಾಡಿಲ್ಲ. ನಮ್ಮನ್ನೇ ಅಲ್ಲಿ ವಿಧಾನಸೌಧಕ್ಕೆ ಕರೆದಿರಿ, ನಿಮ್ಮ ಕೃಷ್ಣ ಆಗೋ ಯಾವತ್ತೋ ಅಲ್ಲಿಗೆ ನಾವೇ ಬಂದಿದ್ದು. ಇಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸೋಕ್ಕೆ ನೀವು ಇಲ್ಲಿ ಬರದೇ ಹೋದ್ಮೇಲೆ ನಿಮಗೆ ಇಲ್ಲಿಗೆ ಬರ್ತಕ್ಕಂಥ ನೈತಿಕತೆ ಎಲ್ಲ ನೀವು ನಮ್ಮನ್ನ ರಿಜೆಕ್ಟ್ ಮಾಡಿದ್ದೀರಿ, ರೈತರೆಲ್ಲ ಅಂತ ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಯಾರೋ ಕುಡುಕರು ಅಂತ ಸಾವಿರಾರು ಜನ ಸೇರಿದ್ದೀವಿ ಸ್ವಾಮಿ. ರೈತರು ಅವ್ರು ಕಮ್ಮಿ ಸೇರಲಿಲ್ಲ, ಸಾವಿರಾರು ಜನ. ನೀವು ಕಣ್ಣಲ್ಲಿ ನೋಡಿದ್ದೀರಿ. ನೀವು ಎಂಥ ಪದವನ್ನು ಉಪಯೋಗಿಸ್ತೀರಿ ಅನ್ನೋದು ನಮ್ಗೆ ಅರ್ಥ ಆಯ್ತಲ್ಲ, ಯಾಕಿಂಥ ಪದಗಳು ಉಪಯೋಗಿಸ್ತೀರಿ ಅಂತ. ನೀವು ಹೋರಾಟ ಮಾಡೋದಿದ್ರೆ ನಮ್ಮನ್ನು ಸೇರಿಸ್ಕೊಂಡು, ಈ ರೈತರು ಆ ರೈತರು ಸೇರಿಸ್ಕೊಂಡು ಒಂದು ಹೋರಾಟ ಮಾಡಬೇಕಾಯಿತು. ರಾಜಕಾರಣದ ಹೋರಾಟ ಮಾಡಿದ್ರೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಲ್ಲ. ದಯವಿಟ್ಟು ನಾವು ಸರ್ಕಾರಕ್ಕೂ ಈ ಒಂದು ಸಂದರ್ಭದಲ್ಲಿ ಭಾಳ ರೈತರ ಎಲ್ಲರ ಪರವಾಗಿ ನಾವು ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರೋದೇನಂತಂದರೆ ಈ ಪ್ರಕ್ರಿಯೆನ ಆದಷ್ಟು ಬೇಗ ಮುಗಿಸ್ಬೇಕು. ಸಾಕಷ್ಟು ಒಂದು ತೊಂದರೆ ಅನ್ಸ್ಬೋದಿದೆ. ಈ ಏನು ನೋಟಿಫಿಕೇಷನ್ ಅಂತ ಫೈನಲ್ ಆಗಿದೆ, ಅದನ್ನು ಆದೇಶ ಮಾಡಿ ಈ ರೈತರ ಒಂದು ಕಷ್ಟಕ್ಕೆ ತಾವು ಸಹಕಾರ ನೀಡಿ ನೋಟಿಫಿಕೇಷನ್ ಮಾಡಿ ಇಲ್ಲಿ ರೈತರಿಗೆ ಪರಿಹಾರ ಕೊಡೋ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂತಂದರೆ ನಾವು ಬೇರೆ ಥರದಲ್ಲಿ ನಾವು ಹೋರಾಟ ಮಾಡಬೇಕಾಯ್ತದೆ. ಇದು ನಾವು ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಈ ಆಟದಲ್ಲಿ ನಾವು 20 ವರ್ಷ ಕಳೆದೋಗ್ಬಿಟ್ಟಿದ್ದೀವಿ. 20 ವರ್ಷದಲ್ಲಿ ರೈತರು ಇಲ್ಲಿ ಬದುಕು ಬೇರೆ ಬೇರೆ ಥರಕ್ಕಾಗಿದೆ. 2,500 3 ಸಾವಿರ ಎಕರೆ ಮಾರಾಟ ಮಾಡ್ಕೊಂಡವ್ರೆ. ಅವ್ರು ಯಾಕೆ ಮಾಡ್ಕೊಂಡವ್ರೆ ಅನ್ನೋದನ್ನು ಪರಿಸ್ಥಿತಿಗಳು ಹಂತವಾಗಿ ನಿಮಗೆ ಗೊತ್ತಾಗಿದೆ. ಎಲ್ಲರೂ ಕೂಡ ಇನ್ನು ಮುಂದೆ ಇದೇ ಥರ ಬೆಳವಣಿಗೆ ಆದರೆ ಇನ್ನೂ ಉಳಿಯಲ್ಲ ಜಮೀನು. ಇನ್ನೂ ಮಾರಾಟ ಈಗ ಆಲ್ರೆಡಿ ಇದನ್ನು ತೆಗೆದ್ರೆ ಭಾಳಷ್ಟು ಕಡಿಮೆ ರೇಟ್ಗೆ ಭಾಳಷ್ಟು ರೈತರು ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಸರ್ಕಾರನೇ ಹೊಣೆ ಆಗುವಂಥ ಕಾರ್ಯಕ್ರಮ ಅನ್ನೋದೇ. ದಯವಿಟ್ಟು ಇದು ಆಗಿರ್ತಕ್ಕಂಥ ಈ ಯೋಜನೆಯನ್ನು ನಾವು ಯೋಜನೆಗೆ ಸಂಪೂರ್ಣವಾಗಿ ನಾವು ರೈತರು ಬೆಂಬಲ ಕೊಡ್ತಾ ಇದ್ದೀವಿ. ಈ ಯೋಜನೆ ಆದಷ್ಟು ಬೇಗ ನಾಳೆ ಅಂದರೆ ನಾಳೆನೇ ಮುಗಿಸಿ ನಮ್ಮ ರೈತರ ಸಹಕಾರ ತೊಂದರೆ ಇರ್ತಕ್ಕಂಥ ಎಲ್ಲ ರೈತರಿಗೆ ನೀವು ಈ ಒಂದು ಯೋಜನೆ ಮೂಲಕ ಸಹಕರಿಸಿ ಯೋಜನೆ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಸಂದರ್ಭದಲ್ಲಿ, ನಮ್ಮ ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ಕುಮಾರಣ್ಣವ್ರ ಮುಂದೆ ಬೇಜಾನ್ ಸಾರಿ ಮಂಡಿಸಿದ್ದೀವಿ ಈ ವಿಚಾರನ. ಅವರು ನನ್ನ ಕನಸನ್ನು ಕೂರಿಸ್ಕೊಂಡು ಮಾಡೋಣ ಇರುವಂತ ಹೇಳ್ದಂಥವ್ರು. ಅವರು ನಾವು ಅವ್ರ ಜೊತೆಲೇ ಇದ್ದವರು. ಮಾಡ್ತೀನಿ, ನನ್ನ ಸರ್ಕಾರ ಬರ್ತದೆ ಅಂತ ಹೇಳ್ಕೊಂಡೇ ಬಂದು ನಮ್ಮನ್ನು ನಂಬಿಸಿ ಬಂದರು. ಇವಾಗ ಬಂದ್ಬಿಟ್ಟು ನಾನು ಹಂಗೆ ಮಾಡಿದ್ದೆ, ನಾನು ಹಿಂಗೆ ಮಾಡಿದ್ದೆ, ನಾನು 40% ಕೊಟ್ಟಿದ್ದೆ, ನಾನು 20% ಕೊಟ್ಟಿದ್ದೆ, ನಾನು 20 ಲಕ್ಷ ಕೊಟ್ಟಿದ್ದೆ ಅಂತ ಏನೇನೋ ಸುಳ್ಳನ್ನ ಹೇಳಿ ನಿಜ ಮಾಡೋಕ್ಕೆ ಕೊಡ್ತಾವ್ರೆ. ನಿಜ ನೀವೇ ಹೇಳಿದ್ರಿ 40% ಕೊಡ್ತೀನಿ ಅಂದರೆ 50% ಕೊಡ್ತಾವ್ರೆ. ನಮ್ಗೆ ಇನ್ನೂ ಅನುಕೂಲ ಆಯಿತು. ನೀವು ಅದು ಕೈ ಜೋಡಿಸಿ, ಸರ್ಕಾರದಲ್ಲಿ ಕೈ ಜೋಡಿಸಿ, ಸರ್ಕಾರ ಹತ್ರ ಮಾತಾಡಿ. ಅಕಸ್ಮಾತ್ ಇನ್ನೂ ಹೆಚ್ಚಾಗಿ ಕೊಡಿಸೋದಾದ್ರೆ ಕೊಡ್ತೀವಿ ಸ್ವಾಮಿ, ನಮಗೆ ತೊಂದರೆ ಇಲ್ಲ. ರೈತರಿಗೆ ಎಷ್ಟು ಬಂದ್ರೂ ಒಂದು ಜಮೀನ ಕಳ್ಕೊತಾ ಇದ್ದೀವಿ. ಇಚ್ಛೆ ಬರಬೇಕು ಅಂತ ಏನಿಲ್ಲ, ನಮ್ಗೆ ಎಷ್ಟು ಬಂದರೂ ಆದಾಯನೇ. ಜಮೀನು ಕಳ್ಕೊತಾ ಇದ್ದೀವಿ, ವ್ಯವಸಾಯ ಮಾಡೋಕ್ಕಾಗಲ್ಲ. 2 ಕಡೆ ಇಂಡಸ್ಟ್ರಿಯಲ್ಲು ಇಲ್ಲಿ ನರಕ ಸದೃಶ ಆಗ್ಬಿಟ್ಟದೆ. ಮಾಧ್ಯಮದಲ್ಲೆಲ್ಲ ನಾವು ತೋರಿಸಿದ್ದೀವಿ. ಹೋಗಿ ನೀರನ್ನ ನೋಡಿ, ಬೆಳೆ ಬೆಳೆದಿರೋದು ನೋಡಿ, ತೋಟದ ಒಳಗಡೆ ಹೋಗಿ. ಬರೀ ರೋಡಲ್ಲೇ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಮುಖ ನೋಡಿದ್ರೆ ಸೊಳ್ಳೆ ರಾತ್ರಿ ಹೊತ್ತು ಇಲ್ಲಿ ವಾಸ ಮಾಡೋದಕ್ಕಾಗಲ್ಲ. ಪ್ರತಿ ಜನನೂ ಪ್ರತಿ ರೋಗಕ್ಕೆ ತುತ್ತಾ ಇದ್ದಾರೆ ಅಂದರೆ ಸೊತ್ತೋಗ್ಬಿಡವ್ರಿ ಅವರು ಅಂತಾರೆ. ಸಾಯಂಕಾಲ ಬರ್ತದೆ. ಅದೇ ನೀರಲ್ಲಿ ನಾವು ಒಡನಾಟ ಮಾಡ್ತಾನೆ ಇದ್ದರೆ ಒಂದಲ್ಲ ಒಂದಿನ ರೋಗ ರುಜಿನಗಳು ಬಂದೇ ಬರ್ತವೆ. ಅಂಥ ಏರಿಯಾದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ.
ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಬೇಕು. ನಾಳೆ ದಿನ ಮಕ್ಕಳೇ ಆಗ್ಬೋದು, ಮುಂದಿನ ಪೀಳಿಗೆ ಆಗ್ಬೋದು, ಬೈತಾರೆ, ನಮ್ಮನ್ನೇ ಬೈತಾರೆ, ನಿಮ್ಮನ್ನು ಬೈತಾರೆ. ಎಂಥ ಸಿಟಿ ಆಯ್ತಾಯಿತು, ಇಲ್ಲಿ ಎಂಥ ಕೆಲಸ ಮಾಡಿದ್ರು, ಅವತ್ತು ಎಂಥ ದುರ್ದೇಶದ ಕೆಲಸ ಮಾಡಿದ್ರು ಅಂತ ಬೈತಾರೆ. ಬೇಡಿ, ನೀವು ಸರ್ಕಾರದಲ್ಲಿ ಕೂತಿ ಬೇಕಾದ್ರೆ ಮಾತಾಡಿ, ನಮಗೂ ಅನುಕೂಲ ಮಾಡಿ. ಇಲ್ಲಿ ಎಲ್ಲ ಪುಣ್ಯಾತ್ಮರು ಅವರೇ, ಎಲ್ಲ ರೈತರು ಅವರೇ, ಎಲ್ಲ ದಳದಿಂದ ಬಂದಿರೋರು ಅವರೇ, ಮಸ್ತುಗವ್ರೆ ರೈತರು. ಕಾಂಗ್ರೆಸ್ನವ್ರು ಅಂದ್ಕೊಂಡು ನೀವು ಯಾಕೆ ಹೋಗ್ತೀರಾ? ರೈತರು ಅಂದ್ಕೊಂಡು ಹೋಗಿ, ಬನ್ನಿ ರೈತರಾದ್ರೆ ಬನ್ನಿ, ನಮ್ಮ ಹತ್ರ ಮಾತಾಡಿ, ಮುಂದೆ ಭವಿಷ್ಯ ನಮಗೆ ಕಟ್ಕೊಡಿ. ನಮ್ಮ ಮಕ್ಕಳು ಎಲ್ಲನೂ ಜಮೀನು ಕಳ್ಕೊಂಡು ಅನಾಥ ಆಗುತ್ತೆ. 3,000 2,500 ಜಮೀನು, ಎಕರೆ ಜಮೀನು ಮಾರಾಟ ಮಾಡೋಗಿದೆ ಸ್ವಾಮಿ. ಬೇಕಾದ್ರೆ ನೀವು ಮಾಹಿತಿ ತಗೊಳ್ಳಿ, ನೀವು ಸಬ್ ಲಿಸ್ಟಲ್ಲಿ ಯಾರ್ಯಾರ ಜಮೀನು ಎಷ್ಟೆಷ್ಟಿದೆ ಅಂತ. ಇನ್ನು ಉಳಿದಿರೋದು ನಮ್ದೆಷ್ಟು ನೀವೇ ಹೇಳ್ತಾ ಇದ್ದೀರಿ. ಕಡಿಮೆ ಜಮೀನು ಯಾಕಾಯಿತು? ಕಡಿಮೆ ರೇಟಿಗೆ ಮಾರಿ ಆಯಿತು. ನಾವು ದಿನ ಮಕ್ಕಳು ಮದುವೆ ಮಾಡೋಕ್ಕಾಗ್ಬೋದು, ಮತ್ತು ನಮ್ಮ ಜೀವನ ನಿರ್ವಹಣೆಗೆ ಆಗ್ಬೋದು, ಮದುವೆ ಮುಂಜಿಗೆ ಆಗ್ಬೋದು, ವಿದ್ಯಾಭ್ಯಾಸಕ್ಕೆ ಆಗ್ಬೋದು. ಜಮೀನು ಮಾರ್ಕೊಂಡೇ ಜೀವನ ಮಾಡಬೇಕು. ರೈತ ಇನ್ನೇದಕ್ಕೆ ಆತ್ಮಹತ್ಯೆ ಮಾಡ್ಕೋತಾವನೆ? ಸಾಲ ಸೋಲ ಮಾಡೋದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋತಾವನೆ. ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋರು ಯಾರು? ರೈತರು. ಬರೀ ರೈತರು ಅಂತ ಅಂದ್ಬಿಟ್ಟು ನಮ್ಮನ್ನು ಯಾಕೆ ಹಿಂಗೆ ಸಾಯಿಸ್ತಾ ಇದ್ದೀರಾ? ನೀವು ಬಂದು ಇದನ್ನು ಕುಂತು ಮಾತಾಡಿ, ನಮಗೆ ನೀವು ಪರಿಹರಿಸಿ. ನೀವು ಅಲ್ಲಿ ಕರೆಯೋದು, ಅವ್ರು ಅಲ್ಲಿ ಕರೆಯೋದಲ್ಲ. ಒಂದು ಮಹತ್ವರವಾದ ವಿಧಾನಸೌಧ, ಕೆಂಗಲ್ ಹನುಮಂತವ್ರು ಕಟ್ಟದಂಥ ಇದು ವಿಧಾನಸೌಧ, ಆಡಳಿತಾತ್ಮಕ ಕಚೇರಿ ಈ ರಾಜ್ಯದ. ಕೂತ್ಕೊಂಡು ಮಾತಾಡಿ. ನೀವು ಅಲ್ಲಿ ಆಡಳಿತ ಮಾಡಿರೋರು, ಬೀದಿಲಿ ಬಂದರೆ 4 ಜನ ಅವ್ರು ಮಾತಾಡ್ತಾರೆ, 4 ಜನ ಇವ್ರು ಮಾತಾಡ್ತಾರೆ. ನಿಮಗೆ ಬೇಸರ ಆಗ್ಬೋದು. ಸುಮ್ಮನೆ ಯಾಕಿಲ್ಲ ನಮ್ಮ ಮಧ್ಯೆ ನಾವು ಒಡತಂದಿಕ್ಕಿ ನಾವು ಅವನ್ನ ಬೈತೀವಿ, ನಮ್ಮನ್ನು ಅವ್ರು ಬೈತಾರೆ. ಇದನ್ನ ಯಾಕೆ ಒಡತಂದಿಕ್ತೀರಾ? ಇನ್ನೂ ಹೆಚ್ಚಿಗೆ ಕೊಡಿಸೋದಾದ್ರೆ ಸರ್ಕಾರ ಹತ್ರ ಮಾತಾಡಿ ಕೊಡಿಸಿದ್ರೆ ನಮ್ಗೆ ತುಂಬ ಸಂತೋಷ ಅಂತ ಹೇಳ್ತಾ. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ, ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.